ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಸಿನಿಮಾ ಲೋಕ ಅಂದ ತಕ್ಷಣ ನಾವೇನು ಅನ್ಕೊಳ್ತೀವಿ? ಇದೊಂದು ಬಣ್ಣದ ಲೋಕ, ಸಿಕ್ಕಾಪಟ್ಟೆ ಸೂಪರ್ ಆಗಿರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ. ಇಲ್ಲಿ ಆ್ಯಕ್ಟರ್ಸ್ಗಳ ಮಕ್ಕಳೆಲ್ಲ ಬಹಳ ಸೂಪರ್ ಆಗೇ ಇರ್ತಾರೆ. ಅವ್ರಿಗೆ ಯಾವುದೇ ರೀತಿಯಲ್ಲೂ ಸಹ ಕಷ್ಟ ಬರಲ್ಲ. ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಹೀರೋಯಿನ್ಸ್ ಆಗಿರ್ಬೋದು, ಎಲ್ಲರ ಮಕ್ಕಳು ಸಹ ಬಹಳ ಸಂತೋಷದಿಂದ ಖುಷಿಯಿಂದ ಇರ್ತಾರೆ. ಅವ್ರಿಗೆ ಎಲ್ಲಿಯೂ ಸಹ ಕಿಂಚಿತ್ತೂ ಸಹ ಪ್ರಾಬ್ಲಮ್ ಇರಲ್ಲ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಇದೀಗ ಒಬ್ಬ ಖ್ಯಾತ ನಟನ ಮಗಳು ಹೇಳಿರುವಂತಹ ಮಾತುಗಳು ನಿಜವಾಗ್ಲೂ ಇದೆಲ್ಲ ಬಣ್ಣದ ಲೋಕದಲ್ಲಿ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಮೂಡಿಸ್ಬಿಡುತ್ತೆ. ಏನಂತ ಹೇಳಿದ್ದಾರೆ ಅಂತ ಅಂದರೆ, ನನ್ನ ತಂದೆ ಜೊತೆ ನನಗೆ ಕಾಂಟ್ಯಾಕ್ಟೇ ಇರಲಿಲ್ಲ, ಹಣವೂ ಸಹ ಕೊಡ್ತಾ ಇರಲಿಲ್ಲ ಅಂತ ಇದೀಗ ಸಾತ್ವಿಕ ಅವರು ಹೇಳಿರುವಂಥದ್ದು. ಈ ಸಾತ್ವಿಕ ಯಾರು? ಹೌದು, ಚಿತ್ರರಂಗ ಅಂತ ಅಂದರೆ ಒಂದು ರೀತಿ ಬಣ್ಣದ ಲೋಕ ಅಂತ ಹಲವರು ಅಂದ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಅಲ್ಲಿರುವಂತಹ ಕಲಾವಿದರ ವೈಯಕ್ತಿಕ ಬದುಕು ಮತ್ತು ಮಾನಸಿಕ ಹೋರಾಟಗಳು ಅಷ್ಟು ಸುಲಭ ಆಗಿರೋದಿಲ್ಲ. ಇತ್ತೀಚಿನ ಅತ್ಯುತ್ತಮ ಉದಾಹರಣೆ ಅಂತ ಅಂದರೆ ಅದು ನಟಿ ಸಾತ್ವಿಕ. ಹೌದು, ತಮ್ಮ ಕೌಟುಂಬಿಕ ಏರುಪೇರುಗಳು, ತಂದೆಯೊಂದಿಗೆ ಕಲಹ, ತಾವಿಬ್ಬರು ಎದುರಿಸಿದಂತಹ ಡಿಪ್ರೆಷನ್ ಜರ್ನಿಯನ್ನು ಇದೀಗ ಅತ್ಯಂತ ಧೈರ್ಯದಿಂದ ಹಂಚಿಕೊಂಡಿದ್ದು, ಭವಿಷ್ಯ ಅವರ ಬದುಕಿನ ಹೋರಾಟ ಇತರರಿಗೂ ಸಹ ಎಲ್ಲೋ ಒಂದು ಕಡೆ ಮಾದರಿ ಆಗ್ಬೋದು. ಯಾರು ಈಕೆ ಸಾತ್ವಿಕ ಅಂತ ನೋಡೋದಾದರೆ, ಖ್ಯಾತ ನಟರಾದಂತಹ ಓಂ ಪ್ರಕಾಶ್ ಅವರ ಮಗಳು. ಹೌದು, ಸಾತ್ವಿಕ ಅವರ ಬದುಕಿನಲ್ಲಿ ಅವರ ತಾಯಿ ರೇಖಾ ದಾಸ್ ಅವರದೇ ದೊಡ್ಡ ಪಾತ್ರ ಅಂತಾನೆ ಹೇಳ್ಬೋದು. ನನ್ನ ಲೈಫ್ ಮುಗ್ದೋಯ್ತು, ಆದರೆ ನನ್ನ ಮಗಳ ಕನಸುಗಳು ನನಸಾಗಬೇಕು, ಅವಳು ದೊಡ್ಡ ನಟರ ಜೊತೆ ನಟಿಸಬೇಕು ಎಂಬುದು ಅವರ ತಾಯಿಯ ಆಸೆ ಆಗಿತ್ತಂತೆ. ಸಾತ್ವಿಕ ಸ್ವತಃ ಹೇಳುವಂತೆ ಅವರು ಆಗಿದ್ದೇ ಅವರ ತಾಯಿಗಾಗಿ. ಚಿತ್ರರಂಗಕ್ಕೆ ಬಂದು ತಾವೇನೋ ಸಾಧಿಸಬೇಕು ಅಂತ ದೊಡ್ಡ ಆಸೆ ಅವರಿಗೆ ಮೊದಲಿಂದಲೂ ಸಹ ಇರಲಿಲ್ಲ. ಆದರೆ ತಾಯಿಯ ಆಸೆಯನ್ನು ಗೌರವಿಸುವುದಕ್ಕೆ 100% ಪರಿಶ್ರಮವನ್ನು ಇದೀಗ ಸಾತ್ವಿಕ ಅವರು ಹಾಕಿರುವಂಥದ್ದು. ಇನ್ನು ಸಾತ್ವಿಕ ನಟನೆಯ ಹುಚ್ಚಾಟ ಸಿನಿಮಾ ತೆರೆ ಕಂಡಿದ್ದು ಬಂದಿದ್ದು ಒಂದು 2018ರಲ್ಲಿ. ಆ ಸಮಯದಲ್ಲಿ ಅವರ ತಂದೆ ಓಂ ಪ್ರಕಾಶ್ ಅವರ ಡೈರೆಕ್ಷನ್ನಲ್ಲೇ ಕೆಲಸವನ್ನು ಮಾಡ್ತಾ ಇದ್ರು. ಅಲ್ಲಿ ಅವರಿಗೆ ಮಗಳ ಸ್ಥಾನ ಸಿಕ್ಕಿರಲಿಲ್ಲ, ಕೇವಲ ಒಬ್ಬ ನಟಿ ಥರ ನಡೆಸ್ಕೊಳ್ತಾ ಇದ್ರಂತೆ. ಆ ದಿನಗಳಲ್ಲಿ ಸಾತ್ವಿಕಾಗೆ ಎಮೋಷ್ನಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಎಮೋಷ್ನಲ್ ಅಟ್ಯಾಚ್ಮೆಂಟ್ ಆಗಿರ್ಬೋದು, ಇವ್ಯಾವೂ ಸಹ ಇರಲಿಲ್ಲ. ಅತಿಯಾದ ಭಾವನಾತ್ಮಕ ಜೀವಿ ಆಗಿದ್ದರಿಂದ ಬದುಕಿನ ಕಠಿಣ ಸತ್ಯಗಳನ್ನು ಅರಗಿಸ್ಕೊಳ್ಳೋದಕ್ಕೆ ಎಲ್ಲೋ ಒಂದು ಕಡೆ ಸಾಧ್ಯ ಆಗಿರಲಿಲ್ಲ. ಇನ್ನು 2018ರ ಕೊನೆಯ ವೇಳೆಗೆ ಅವರ ಮಾನಸಿಕ ಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿತ್ತು ಅಂದರೆ, ಎಲ್ಲೋ ಒಂದು ಕಡೆ ಬದುಕನ್ನ ಕೊನೆಗಳಿಸ್ಕೋಬೇಕು, ನನಗೆ ಜೀವನನೇ ಬೇಡ ಅನ್ನುವಂಥ ಆಲೋಚನೆಗಳು ಇವೆಲ್ಲವೂ ಸಹ ಅವರ ತಲೆಯಲ್ಲಿ ಓಡಾಡ್ತಾ ಇದ್ವು ಅನ್ನುವಂಥ ಮಾತನ್ನು ಆಡಿರುವಂಥದ್ದು. ಇವರ ಈ ಬದಲಾವಣೆ ಮತ್ತು ರೋಗ ಲಕ್ಷಣಗಳು ಏನು, ಇವರ ಮೈಂಡ್ ಆಗಿರ್ಬೋದು, ಇವರ ಬಾಡಿ ಆಗಿರ್ಬೋದು, ಇಲ್ಲಿ ಬದಲಾಗ್ತಾ ಇರುವಂತಹ ಬದಲಾವಣೆ ಆಗಿರ್ಬೋದು, ಅವರ ಮೆಂಟಾಲಿಟಿ ಆಗಿರ್ಬೋದು, ಇವೆಲ್ಲವನ್ನು ಸಹ ಗುರುತಿಸಿದ್ರು ಬೇರೆ ಯಾರೂ ಅಲ್ಲ, ಅವರ ಆತ್ಮೀಯ ಗೆಳತಿ. ಆಕೆಯ ಸಹಾಯದಿಂದ 2019ರಲ್ಲಿ ಸಾತ್ವಿಕಾಗಿ ತೀವ್ರವಾದಂತಹ ಡಿಪ್ರೆಷನ್ ಇರೋದು ಸಹ ಎಲ್ಲೋ ಒಂದು ಕಡೆ ಪತ್ತೆ ಆಗಿರುತ್ತೆ. ಡಿಪ್ರೆಷನ್ ಅನ್ನೋದು ಮನುಷ್ಯನ ಇಲ್ಲಿಂದ ಇಲ್ಲಿಗೆ ತಂದು ಬಿಸಾಕ್ಬಿಡುತ್ತೆ. ಇಲ್ಲಿ ಏನೋ ಒಂದು ಸಾಧನೆಯನ್ನು ಮಾಡಬೇಕು ಅಂದ್ಕೊಂಡಿದ್ದಂತಹ ವ್ಯಕ್ತಿ ಡಿಪ್ರೆಷನ್ಗೆ ಒಂದು ಸಲ ಬಿತ್ತು ಅಂತ ಅಂದರೆ ಯಾವತ್ತೇ ಆದರೂ ಅಷ್ಟೇ ನೆಲಸಮ ಆಗಿಬಿಡುತ್ತೆ. ಬದುಕಿನ ನಿಜವಾದ ಒಂದು ಪಯಣ ಆರಂಭ ಆಗಿದ್ದೇ ಇಲ್ಲಿಂದ ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ, ಈ ಡಿಪ್ರೆಷನ್ ಪತ್ತೆಯಾದಂತಹ ನಂತರ ಸುಮಾರು 9 ತಿಂಗಳುಗಳಿಂದ 1 ವರ್ಷದವರೆಗೂ ಸಹ ಸಾತ್ವಿಕ ವೈದ್ಯಕೀಯ ಚಿಕಿತ್ಸೆಯನ್ನು ಮತ್ತು ಕೌನ್ಸಲಿಂಗನ್ನು ಪಡ್ಕೊಂಡಿರ್ತಾರೆ. ಇವರ ಕುಟುಂಬದ ವೈದ್ಯರು ಇವರ ಬೆನ್ನಿಗೆ ನಿಂತು ಇದು ಕೇವಲ ಒಂದು ಜ್ವರ ಬಂದ ಹಾಗೆ, ಎಲ್ಲವೂ ಸಹ ಸರಿಯಾಗುತ್ತೆ ಅಂತ ಧೈರ್ಯನೂ ಸಹ ತುಂಬಿರ್ತಾರೆ. ಇನ್ನು ವೈದ್ಯರ ಚಿಕಿತ್ಸೆ ಮತ್ತು ಗೆಳೆಯರ ಬೆಂಬಲದಿಂದ 2020ರ ವೇಳೆಗೆ ಸಾತ್ವಿಕ ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ. ಅಲ್ಲಿವರೆಗೆ ಕೇವಲ ಭಾವನೆಗಳಿಗೆ ಕರಗುತ್ತಿದ್ದ ಹೆಣ್ಣು ಮಗಳು 2020ರ ನಂತರ ಅತ್ಯಂತ ಪ್ರಯೋಗಕವಾಗಿ, ಅಂದರೆ ಪ್ರಾಕ್ಟಿಕಲ್ ಮತ್ತು ಈ ಬುದ್ಧಿವಂತಿಕೆಯಿಂದ ಯೋಚಿಸುವಂತಹ ಒಂದು ಯೋಚನೆಯನ್ನು ಇವರು ಶುರು ಮಾಡ್ಕೊಳ್ತಾರೆ. ಅವರ ಬದುಕಿನ ನಿಜವಾದಂತಹ ಪಯಣ ಇಲ್ಲಿಂದ ಆರಂಭ ಆಗುತ್ತೆ. ಇನ್ನು ಈ ಓಂ ಪ್ರಕಾಶ್ ಸರ್ ಜೊತೆ ಏನು ಒಂದು ಸಂಬಂಧ ಸ್ಟಾಪ್ ಆಗಿತ್ತಲ್ವಾ, ಈ ಸಂಬಂಧ ಬಗ್ಗೆ ನೋಡೋದಾದರೆ, ತಂದೆ ಓಂ ಪ್ರಕಾಶ್ ಅವರ ಜೊತೆಗಿನ ಸಂಬಂಧದ ಬಗ್ಗೆ ಸಾತ್ವಿಕ ಯಾವುದೇ ಮುಚ್ಚುಮರೆ ಇಲ್ಲದೆ ಮಾತನಾಡ್ತಾರೆ. ಕೇವಲ ಜನ್ಮ ನೀಡಿದಂತಹ ತಕ್ಷಣ ಯಾರು ಸಹ ಅಪ್ಪ ಆಗೋದಕ್ಕೆ ಸಾಧ್ಯ ಇಲ್ಲ.
ಆ ಸ್ಥಾನವನ್ನು ತುಂಬುವಂತಹ ಜವಾಬ್ದಾರಿ ಅವರ ಮೇಲಿರುತ್ತೆ ಅನ್ನುವಂತಹ ಮಾತು ಇದೀಗ ಸಾತ್ವಿಕ ಅವ್ರದ್ದು. ಏನೋ ಕಳೆದ ಕೆಲವು ವರ್ಷಗಳಿಂದ ತಂದೆಯ ಜೊತೆ ಯಾವುದೇ ರೀತಿಯಲ್ಲೂ ಸಹ ಸಂಪರ್ಕದಲ್ಲಿಲ್ಲ ಎಂಬುದು ಇದೀಗ ಸ್ಪಷ್ಟವನ್ನ ಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಅವರಿಂದ ಯಾವುದೇ ರೀತಿಯಲ್ಲೂ ಸಹ ಆರ್ಥಿಕ ಸಹಾಯವನ್ನು ಸಹ ಪಡ್ಕೊಂಡಿಲ್ಲ, ಯಾವುದೇ ರೀತಿಯ ಆರ್ಥಿಕ ಸಹಾಯ ಸಹ ಸಿಕ್ಕಿಲ್ಲ ಅಂತ ಇದೀಗ ಹೇಳಿರುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಅವರ ಯಾವುದೇ ಸಾಫ್ಟ್ ಕಾರ್ನರ್ ತನಗೆ ಅಗತ್ಯ ಇಲ್ಲ ಅಂತ ಇದೀಗ ಹೇಳ್ಕೊಂಡಿರುವಂಥದ್ದು. ಇನ್ನು ಮದುವೆಯ ಸಂದರ್ಭದಲ್ಲಿ ತಂದೆ ಬಂದು ಕನ್ಯಾದಾನ ಮಾಡಬೇಕು ಅನ್ನುವಂತಹ ತಾಯಿಯ ಆಸೆಗೆ ಸಾತ್ವಿಕ ಒಪ್ತಾ ಇಲ್ಲ. ತಮಗೆ ಕಷ್ಟ ಬಿದ್ದಾಗ ಜೊತೆಗಿಲ್ದೇ ಇದ್ದವರು ಈಗ ಬೇಕಾಗಿಲ್ಲ ಅನ್ನೋದು ಇದೀಗ ಸಾತ್ವಿಕ ಅವರ ಮನಸ್ಸಿನ ಮಾತು. ಇದೇ ನಿಟ್ಟಿನಲ್ಲಿ ಇದೀಗ ಖಡಕ್ ಆಗಿ ಒಂದು ನಿಲುವನ್ನು ಸಹ ಪಡ್ಕೊಂಡಿರುವಂಥದ್ದು. ಇವತ್ತು ಸಾತ್ವಿಕ ಅವರ ಸುತ್ತಮುತ್ತ ಏನು ಅವ್ರು ನೋಡ್ತಾ ಇರುವಂತಹ ಜೀವ ಏನಾಗ್ತಿದೆಯಲ್ಲ, ಅವೆಲ್ಲವೂ ಸಹ ಬರೀ ಗೆಳೆಯರು ಅಷ್ಟೇ. ಅವರು ಕಷ್ಟದಲ್ಲಿದ್ದಾಗ ಜೊತೆಯಾಗಿ ನಿಂತ್ಕೊಂಡಿದ್ದು ಕೇವಲ ಗೆಳೆಯರು ಅನ್ನುವಂತಹ ಕಾರಣಕ್ಕೆ ಇದೀಗ ಆ ಗೆಳೆಯರ ಬಳಗವನ್ನು ಬಹಳ ಅಚ್ಚುಮೆಚ್ಚಾಗಿ ಮೆಚ್ಕೊಂಡಿರುವಂಥದ್ದು. ಇನ್ನು ಸಿನಿಮಾ ಹಿಟ್ ಆಗಲಿ ಅಥವಾ ಫ್ಲಾಪ್ ಆಗಲಿ, ಅವರ ಆಫ್ ಸ್ಕ್ರೀನ್ ಬದುಕಿನಲ್ಲಿ ಪ್ರೀತಿಸುವಂತಹ ಜನರು ಇರ್ತಾರೆ. ಅದೇ ರೀತಿಯಾಗಿ ಡಿಪ್ರೆಷನ್ನಿಂದ ಹೊರಗೆ ಬಂದ ನಂತರ ಸಾತ್ವಿಕ ತಾವೊಬ್ಬ ಸಂಪೂರ್ಣವಾಗಿ ಬದಲಾಗಿರುವಂಥದ್ದು, ಬಲಿಷ್ಠ ವ್ಯಕ್ತಿಯಾಗಿ ನಿಂತ್ಕೊಂಡಿದ್ದಾರೆ. ಬದುಕಿನಲ್ಲಿ ಕಷ್ಟಗಳು ಬಂದಾಗ ಯಾರೂ ಸಹ ಕೊರಗಿ ಕುತ್ಕೋಬಾರ್ದು. ಮಾನಸಿಕ ತೊಂದರೆಗಳಿದ್ರೆ ವೈದ್ಯರ ಸಹಾಯವನ್ನು ಪಡೆದು ಧೈರ್ಯವಾಗಿ ಎದ್ದು ನಿಲ್ಲಬೇಕು ಅಂತ ಇದೀಗ ಎಷ್ಟೋ ಜನರಿಗೆ ಇದೊಂದು ಕಡೆ ಸ್ಫೂರ್ತಿ ಅನ್ನುವಂಥ ಮಾತುಗಳನ್ನು ಇದೀಗ ಸಾತ್ವಿಕ ಅವರು ಹೇಳಿರುವಂಥದ್ದು. ಒಟ್ಟಾರೆಯಾಗಿ ಈಗಾಗಲೇ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ತಿಳಿಸ್ಕೊಟ್ಟೆ, ಇಲ್ಲಿ ಮಕ್ಕಳು ಅಂದ ತಕ್ಷಣ ನಾವು ಅವ್ರನ್ನ ಹುಟ್ಟಿಸಿದ್ದೀವಿ, ಅವ್ರನ್ನ ಸಾಕ್ತಾ ಇದ್ದೀವಿ, ನಾವೇನೋ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ಬೋದು, ದೌರ್ಜನ್ಯ ಮಾಡ್ಬೋದು, ಇವೆಲ್ಲವೂ ಸಹ ಸರ್ವೇ ಸಾಮಾನ್ಯವಾಗಿ ನಡೀತಾ ಇರುತ್ತೆ. ಆದರೆ ಮಕ್ಕಳು ಅನ್ನೋರು ಒಂದು ಆಟಿಕೆ ಅಲ್ಲ, ಅವ್ರಿಗೂ ಒಂದು ಮನಸ್ಸಿರುತ್ತೆ, ಅವ್ರಿಗೂ ಅವ್ರದ್ದೇ ಆದಂಥ ಒಂದು ಡ್ರೀಮ್ಸ್ ಇರುತ್ತೆ. ಇವೆಲ್ಲವೂ ಸಹ ಎಲ್ಲ ಮಕ್ಳಿಗೂ ಇರುವಂಥ ಒಂದು ಭಾವನೆ. ಆದರೆ ತಂದೆ ತಾಯಿಯರು ಮಕ್ಕಳಿಗೆ ಆ ಕಾನ್ಫಿಡೆನ್ಸ್ನ ಕೊಡಬೇಕು. ಏನೇ ಮಾಡ್ತೀಯಾ ಅಂತ ಅಂದರೂ ನೀನು ಅದನ್ನು ಮಾಡು, ಧೈರ್ಯವಾಗಿ ಮಾಡು ನೀನು ಅನ್ನುವಂಥ ಒಂದು ಮಾತು ಏನಿದೆಯಲ್ಲ, ಅದು ಬಹಳ ಮುಖ್ಯ ಆಗಿರುತ್ತೆ. ಈ ಮಾತು ಪ್ರತಿಯೊಬ್ಬ ಮಕ್ಕಳಿಗೂ ಅದೊಂದು ಒಂದು ತೇಜಸ್ಸನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು, ಒಂದು ಕಾನ್ಫಿಡೆನ್ಸ್ನ ಕೊಡುತ್ತೆ ಅಂತಲೇ ಹೇಳ್ಬೋದು. ನೀವು ಏನೇ ಒಂದು ಅಂದರೆ ಪ್ರಮುಖವಾಗಿ ಮಕ್ಕಳ ವಿಚಾರವನ್ನು ನೋಡೋದಾದರೆ ಪೇರೆಂಟ್ಸ್ ಯಾವ ವಿಚಾರದ ಕಡೆ ಗಮನ ಕೊಡಬೇಕು ಅಂತಂದರೆ, ನಿಮ್ಮ ಮಕ್ಕಳ ಮೇಲೆ ನೀವು ಫಸ್ಟ್ ಆಫ್ ಆಲ್ ಒಂದು ನಂಬಿಕೆಯನ್ನು ಇಡಬೇಕಾಗತ್ತೆ. ಯಾರೋ ಏನೋ ಹೇಳಿದ್ರು ಅಂತ ನೀವು ಮಕ್ಕಳ ಮೇಲೆ ದೋಷಿಸೋದಾಗಿರ್ಬೋದು, ಅವ್ರನ್ನ ಅವಾಯ್ಡ್ ಮಾಡೋ ಅಂಥದ್ದಾಗಿರ್ಬೋದು, ಇವೆಲ್ಲವೂ ಸಹ ಭಾಳ ತಪ್ಪಾಗಿ ಕಾಣಿಸುತ್ತೆ. ಯಾಕೆಂದರೆ ಪ್ರತಿಯೊಂದು ಮಗು ಸಹ ನಿಮ್ಮ ನಡವಳಿಕೆ ಆಗಿರ್ಬೋದು, ನಿಮ್ಮ ವ್ಯಕ್ತಿತ್ವ ಆಗಿರ್ಬೋದು, ನಿಮ್ಮ ಮಾತಾಗಿರ್ಬೋದು, ಇವೆಲ್ಲವನ್ನೂ ಸಹ ನಿಮ್ಮಿಂದನೇ ಕಲಿತಾ ಇರುತ್ತೆ. ಈಗಾಗಲೇ ಸಾಕಷ್ಟು ಜನ ಹೇಳ್ತಾರೆ, ಮನೆಯೇ ಮೊದಲ ಪಾಠಶಾಲೆ, ತಾಯಿನೇ ಗುರು ಅಂತ. ಅದೇ ರೀತಿಯಾಗಿ ತಂದೆಗೂ ಸಹ ಅದರದೇ ಆದಂತಹ ಮಹತ್ವ ಇರುತ್ತೆ. ಎಷ್ಟೋ ವಿಚಾರವನ್ನು ತಾಯಿಯಿಂದ ಕಲಿತ್ರೆ ಇನ್ನೆಷ್ಟೋ ವಿಚಾರವನ್ನು ತಂದೆಯಿಂದ ಕಲಿತಾರೆ. ಎಕ್ಸಾಂಪಲ್ ಜವಾಬ್ದಾರಿ ಆಗಿರ್ಬೋದು, ಮನೆಯ ನಿರ್ವಹಣೆ ಆಗಿರ್ಬೋದು, ಇವೆಲ್ಲವನ್ನೂ ಸಹ ಮಕ್ಕಳು ತಂದೆಯಿಂದ ಕಲಿತಾರೆ. ಅದೇ ರೀತಿಯಾಗಿ ಹೊರ್ಗಡೆ ಜನರ ಜೊತೆ ಯಾವ ರೀತಿ ಇರಬೇಕು ಅನ್ನೋದು ಸಹ ಮಕ್ಕಳು ಅಪ್ಪನಿಂದ ಕಲಿತಾರೆ. ಇಲ್ಲಿ ತಂದೆಯ ಪಾತ್ರ ಬಹಳ ಮುಖ್ಯ ಆಗಿರುತ್ತೆ. ಆದ್ದರಿಂದ ಪ್ರತಿಯೊಬ್ಬ ತಂದೆ ತಾಯಿ ಆಗಿರ್ಬೋದು ಎಲ್ಲರೂ ಸಹ ಮಕ್ಕಳಿಗೆ ಎಷ್ಟು ಕಂಫರ್ಟಬಲ್ ಕೊಡಬೇಕು, ಎಷ್ಟು ಪಾಸಿಟಿವ್ ಆಗಿರಬೇಕು, ನೆಗೆಟಿವ್ ಅನ್ನೋದನ್ನ ಫಸ್ಟು ಮಕ್ಕಳ ತಲೆಯಿಂದ ಯಾವ ರೀತಿ ತೆಗಿಬೇಕು, ಇವೆಲ್ಲದ್ರ ಕಡೆ ಸ್ವಲ್ಪ ಗಮನ ಕೊಟ್ಟು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಮಕ್ಕಳಿಗೆ ನೀವೇ ಸಾಥ್ ಕೊಡಬೇಕು, ಬೇರೆ ಯಾರು ಕೂಡ ಬಂದು ಸಾಥ್ ಕೊಡಲ್ಲ. ಹೀಗಾಗಿ ಒಂದು ನಟಿ ಬದುಕಲ್ಲಿ ಇಷ್ಟೆಲ್ಲ ನಡೀತಾ ಇದೆ. ನಾವೆಲ್ಲ ಹೆಂಗೆ ಅಂದ್ಕೊಂಡಿರ್ತೀವಿ ಅಂತ ಅಂದರೆ, ಎಲ್ಲರೂ ಸಹ ಬಹಳ ಅವ್ರಿಗೇನು ಬಿಡಿ, ಸ್ಟಾರ್ ಹೀರೋಯಿನ್ಸ್ ತುಂಬ ಚೆನ್ನಾಗಿದ್ದಾರೆ, ಬಹಳ ಸೂಪರಾಗಿ ಲೈಫ್ ಲೀಡ್ ಮಾಡ್ತಿರ್ತಾರೆ ಅಂತ. ಆದರೆ ಸಾತ್ವಿಕ ಅವರ ಲೈಫ್ ಏನಿದೆಯಲ್ಲ ಬಹಳ ಡಿಫ್ರೆಂಟ್ ಆಗಿದೆ. ಇವ್ರ ಲೈಫಲ್ಲಿ ಅಪ್ಪ ಅಮ್ಮನ ದೇವರು ಅಂತ ಹೇಳಬೇಕಾ ಅಥವಾ ಫ್ರೆಂಡ್ಸ್ನ ದೇವರು ಅಂತ ಹೇಳಬೇಕೋ, ಎಲ್ಲವೂ ಸಹ ಅವ್ರಿಗೆ ಬಿಟ್ಟಿದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.